ಯಾರು ಇರಂಗೇ ಇಲ್ಲನ? ಇರ್ತೀರಾ? ಆದ್ರೂ ಕೇಳೋ ಹಂಗೆ ಕೇಳಿದ್ವಿ. ಬನ್ನಿ ಅಮ್ಮ ಕುಂದ್ರ ಬರ್ರಿ. ಬಾರ್ ಬೇ ಕುಂದ್ರ ಬಾ. ಏನ್ ಮೊಮ್ಮಕ್ಕಳು ಸೊಸ್ತಾರ ಬಂದು ಬಿಟ್ಟಾರ. ಮಗಳನ್ನ ಮರ್ತು ಬಿಟ್ಟೆ ಬಿಡುವ ನೀನು. ಮಗಳ ನೆನಪಿಗೆ ಬರಾತಿಲ್ಲ ಈಗ. ಹೌದಿಲ್ಲ? ಫುಲ್ ಬಿಸಿ ಅಂತ. ಬಾ 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 ಬಾ. ಸುಬ್ಬಕ್ಕ ಬಿಡವ. ಎಷ್ಟು ದಿನ ಒಬ್ಬಂಟಿ ನಾಯಿಗದ ಒಬ್ಬೇಕೆ ಕುಂದಿರ್ತಿದ್ದೆ. ಆಕಿ ಪಡಾಡಿಸ್ಕೊಂಡು ಹೋಗ್ಬಿಡ್ತಿದ್ಲ ನಿಮ್ಮದಿ ಅಮ್ಮ. ನಾ ಒಬ್ಬಕ್ಕೆ ಕುಂದಿರ್ತಿದ್ದೆ. ಈಗ ನನ್ನ ಸೊಸ್ತಾರ ಬಂದಾವ, ನನ್ನ ಮೊಮ್ಮಕ್ಕಳು ಬಂದಾವ. ಆರಾಮ್ಸರಿ ಮದ್ಕೊ ಕುಂದಿರ್ತೀವಿ. ಚಲೋ ಚಲೋ ಅಡುಗೆ ಮಾಡ್ಕೊಡ್ತಾರೆ, ನಾಷ್ಟ ಮಾಡ್ಕೊಡ್ತಾರೆ. ಇನ್ನೇನು ಬೇಕು ನನಗೆ? ಟೈಮ್ ಪಾಸ್ ಆರಾಮ್ಸರಿ ಆಗತ್ತಿತ್ತೀಗ. ಅವಾಗ ಹೊತ್ತು ಹೋಗ್ತಿದ್ದಿಲ್ಲ. ಮತ್ತು ನಿನಗೆ ಫೋನ್ ಹಚ್ಚಿ ತಲೆ ತಿಂತಿದ್ದೆ. ಈಗ ಬಾ ಇವ್ರು ಮದ್ಕೊಂಡು ಕುಂತು ಬಿಡ್ತಾರಲ್ಲ, ಅದು ಇದು ಅಂತೇಳಿ ಹೊತ್ತೋಗಿದ್ದೆ ಗೊತ್ತಾಗಂಗಿಲ್ಲ ನನಗೆ. ಚಲೋ ಆಗ್ಬಿಡು. ನಿನಗೂ ಯಾರು ಒಬ್ರು ಆದ್ರಲ್ಲ. ಹೂರವ ಒಬ್ಬಕ್ಕೆ ಇದ್ದಿದ್ದು ಬೇಜಾರು ಬಂದ್ಬಿಟ್ಟಿತ್ತು ನನಗರ. ಬಾಲೇ ಕುಂದ್ರ ಬರ್ರಿ. ಹ್ಞೂನ್ರಿ ಮೇಡಮ್ ಬಂದೀವ್ರಿ. ನಾ ಏತಕ್ಕೆ ಬಾ ಅಮ್ಮಾರ, ನೀವು ಇಲ್ಲಿ ಕುಂತಿರ್ರಿ. ನಾ ಕುಡಿಯಾಕಿಲ್ಲ ತಿನ್ನಕ್ಕಿನ ತೊಗೊಂಬರ್ತೀನಿ ಅಂತ. ನೀವು ಕುಂದ್ರ ಬರ್ರಲ್ಲೇ. ಏವಾ ಏನು ಕುಡಿಯಾಕ ತೊಗೊಂಬರ್ಬೇಡ, ತಿನ್ನಕ್ಕೂ ತೊಗೊಂಬರ್ಬೇಡ. ಈಗ ಬರೋಬೇಕಾದ್ರೆ ಹೊಟ್ಟೆ ತುಂಬ ನಾಷ್ಟ ಮಾಡ್ಕೊಂಡು ಬಂದೇವು ನಾವು. ಯಾಕೆ ಮಗಳ ಮನೆಯಾಗ ಏನೋ ತಿನ್ಬಾರ್ದಂತೈತೇನೆ? ಯಾಕೆ ವಿಚಿತ್ರ ಮಾತಾಡ್ತಿಯಲ್ಲ? ಇಲ್ಲವಾ ಬರೋಬೇಕಾರೆ ಹುಡುಗಿಯಾರ ಮಸ್ತ್ ದೋಸೆ ಮತ್ತು ಪಡ್ಡೆ ಎರಡು ಮಾಡಿದ್ವಾ. ದೋಸೆನೂ ತಿಂದೆ, ಪಡ್ಡೆನೂ ತಿಂದೆ. ಹೊಟ್ಟೆ ತುಂಬಾದಾಗ ಆಗ್ಬಿಟ್ಟೈತೆ ನಮ್ದು. ಹೂಳೆ ನಮಗೂ ಏನು ಬೇಡ, ಹೊಟ್ಟೆ ತುಂಬಿಟ್ಟೈತೆ ನಮ್ದು. ಹೂಳೆ ತ್ರಿವೇಣಿ ಸ್ವಲ್ಪ ಜ್ಯೂಸರ್ ಮಾಡ್ಕೊಂಡ್ ಬರ್ತೀನಿ ತಡಿ. ಬ್ಯಾಡವಾರ ಅಲ್ವ ಸ್ವಲ್ಪ ಜ್ಯೂಸರ್ ಕುಡಿಬೇಕಾಗಿತ್ತು. ಒಳ್ಳೆವ ಇನ್ನು ಸಂಜೆ ಮಟ ಇರ್ತೀವಲ್ಲ, ಮಾಡಿಸ್ಕೊಂಡು ತಿಂತೀನಿ ತಗೋ. ಚಿಂತೆ ಮಾಡಬೇಡ. ಏನೇ ಮಾಡ್ಕೊಟ್ಟು ನಿಂಗೆ ಬೇಜಾರಾಗಿರ್ಬೇಕು. ಅಯ್ಯವ ನೀ ಏನು ಮಹಾ ಚಿಂತೆ ಅಂತೇಳಿ ಮಾಡ್ಕೊಟ್ಟು ಬೇಜಾರಾಗಲಿ ನಾನು. ಮತ್ತೇನು ಬೇ ಅವು ಹೋದ್ವಂತಲ್ಲ ಮನೆ ಬಿಟ್ಟೆ ತೊಲಗಿದ ನೋಡುವ ಬಿಕ್ನಾಸಿಗಳು. ನಮ್ಮ ದೀಪಿ ಬಂದಿದ್ದ ಗುಟ್ಲೇ ಒಂದು ಪ್ಲ್ಯಾನ್ ಮಾಡಿ ಮಸ್ತ್ ಅವ್ರ ಮಾವಾಗ ಹೇಳಿ ಕಳಿಸಿದ್ಲು ನೋಡು. ಗೊತ್ತಾತೇನೆ ಹೆಂಗೆ ಕಳಿಸಿದ್ಲು ಅಂತೇಳಿ? ಗೊತ್ತಾತು. ತ್ರಿವೇಣಿ ಹೇಳಿದ್ಲು. ಮೊನ್ನೆ ದೀಪ ಫೋನ್ ಮಾಡಿ ಹೇಳಿದ್ಲಲ್ಲ, ಅವಾಗ ಗೊತ್ತಾತು. ಆದರೂ ಚಲೋ ಮಾಡಿ ಬೇಡ. ಸೊಸಿ ಸಿಕ್ಕ್ಯಾಳ. ಭಾಳ ಚುರುಕ ನಿನ್ನ ಸೊಸಿ. ಭಾಳ ಶಾರ್ಪ್ ಇತ್ವಾ. ನಮ್ದ ನೋಡಿ ಇನ್ನೂ ಮುಗ್ದೆ. ನಿಂದು ಚಲೋ ಸೊಸಿ ಇತ್ವಾ. ಅದೇನು ಭಾಳ ಸಂಸ್ಕಾರ ಕೊಟ್ಟು ಬೆಳೆಸ ಅಲ್ಲ ಅವ್ರವ್ವ. ಮುಗ್ದ ಇಂತ್ರ ಬೆಳೆದಾಳಕ್ಕಿ. ಅದಂತರೂ ನಿಜ ಬೇಡ. ಭಾಳ ಮುಗ್ದೈತಿ ಹುಡುಗಿ. ಎಲ್ಲ ಕೆಲಸ ತನ ಮಾಡ್ಕೊಂಡು ಹೋಗ್ತಿತ್ತು. ಒಂದು ಕೆಲಸ ನಂಗೆ ಹಚ್ಚಂಗಿಲ್ಲ. ಒಂದು ಅಡುಗೆ ಇಂತಿಡಿದು, ನಾಷ್ಟ ಇಂತಿಡಿದು, ಮನೆ ಪೂಜೆ ಇಂತಿಡಿದು ಎಲ್ಲ ತನ ಮಾಡ್ತೈತಿ. ನನಗಂತೂ ಒಂದು ಕೆಲಸ ಚಾತಿಲ್ಲ ಬಂದಾಗಿಂತ್ರ. ಇದಕ್ಕಿಂತ ಇನ್ನೇನು ಬೇಕು? ತಗೋ ಏನು ಕುಂತು ದಪ್ಪ ಆಗ್ಬಿಡಿನ. ದಪ್ಪ ಆಗೋದ. ಮತ್ತೇನ್ಲಿ ಸಮಾಚಾರ? ನಮ್ದೇನಿಲ್ಲ ನೋಡುವ ಸಮಾಚಾರ, ಎಲ್ಲ ನೀವೇ ಹೇಳ್ಬೇಕು. ಈಗ ಮನಿ ನಮ್ದು ಆರಾಮೈತ್ ನೋಡು. ಚಲೋ ಆತ್ಬಿಡಿ. ಹಿಂಗೆ ಇರಲಿ ಮನಿ ಆರಾಮ್ ಸರಿ. ಮತ್ತೇನ್ಲೇ ಏನೇ ಗುಡ್ ನ್ಯೂಸ್? ನೀವು ಕೊಟ್ಟಾಗ ಏನು ಸೀನಿಯರಪ್ಪ. ಫಸ್ಟ್ ನೀವು ಗುಡ್ ನ್ಯೂಸ್ ಕೊಡ್ಬೇಕು. ನಾನು ಸೀನಿಯರು ನೀ ಸೀನಿಯರು? ಹಿರಿ ಸೊಸಿವ ನೀನು. ಫಸ್ಟ್ ನೀ ಗುಡ್ ನ್ಯೂಸ್ ಕೊಡ್ಬೇಕು, ಆಮೇಲೆ ದೀಪಿ ಕೊಡ್ಬೇಕು, ಆಮೇಲೆ ನಾನು. ಬ್ಯಾಗ್ ತಗೋ. 3 ಜನ ಒಮ್ಮಗೆ ಗುಡ್ ನ್ಯೂಸ್ ಕೊಟ್ಟು ಬಿಡೋಣ ಅಂತ. ಇದು ನೋಡಿ ನಾಚಿಗೇಡಿ. ಹೌದು ಬಟ್ ನಾ ಫಸ್ಟ್ ಅನ್ನೋ ಅಷ್ಟೇ ಮುದ್ದಿಗೆರಾಗ್ಬಿಡ್ತೀವಿ ನಾವು. ಅಲ್ಲಿ ಮಟ್ಟ ಮನೆಯಾಗ ಬಿಡ್ಬೇಕಲ್ಲ ನಮಗೆ. ಅದು ನಿಜಾನ. ಈಗ ಅಮ್ಮನೂ ಅದ ಅನ್ನತ್ತಿದ್ಲು, ಜಲ್ದಿ ಒಂದು ಮಾಡ್ಕೋರಿ ಅವ್ವ ಇಬ್ರು ಒಂದೊಂದು ಅಂತೇಳಿ. ಅದ್ರಾಗ ನಮ್ಮವ್ವ ಅಂತೂ ಬೆನ್ನು ಹತ್ತು ಬಿಟ್ಟಾಳ ನನಗೆ. ಸದ್ಯಕ್ಕೊಂದು ಮಾಡ್ಕೋರಿ, ಮತ್ತೆ ಒಂದು 5 ವರ್ಷ ಗ್ಯಾಪ್ ಇಟ್ಟು ಇನ್ನೊಂದು ಮಾಡ್ಕೊಳಕ್ ಬರ್ತೈತಿ. ಸದ್ಯಕ್ಕೆ ಒಂದರ ಮಾಡ್ಕೋರಿ, ಆಮೇಲೆ ಮತ್ತೆ ಮಕ್ಕಳು ಬೇಕಂದ್ರೆ ಮಕ್ಕಳು ಆಗಂಗಿಲ್ಲ. ಈಗ ಮಾಡ್ಕೋರಿ ಆಗೋ ವಯಸ್ಸೊಳಗೆ ಅಂತೇಳಿ ಬೈಯಾತಿದ್ಲ ನಮ್ಮವ್ವನು. ನನಗೂ ಮಮ್ಮಿ ಅದನ್ನ ಅಂದಾರೀಗ. ಹೌದ್ಲೆಪ್ಪ, ಇದು ಮಕ್ಳ ಪ್ರಾಬ್ಲಮ್ ಭಾಳ ಆಗೈತ್ಲಿ ಈಗಿನ ಜನ್ರೇಷನ್ ಒಳಗೆ. ಈಗ ನೋಡಿ ಪಾಪ 1-2 ವರ್ಷ ಗ್ಯಾಪ್ ಮಾಡಿರ್ತಾವ ಅವ್ರ ಜೀವನ ಸೆಟ್ ಮಾಡ್ಕೊಳಕಂತೇಳಿ. ಆಮೇಲೆ ಮಕ್ಕಳು ಮಾಡ್ಕೋಬೇಕಂತ ಎಷ್ಟು ಟ್ರೈ ಮಾಡ್ತಾರೆ, ಆಗೋದೇ ಇಲ್ಲ ಅವ್ರಿಗೆ. ಪ್ಲ್ಯಾನಿಂಗ್ ಮಾಡ್ಕೊಂಡಿರ್ತಾರೆ, ಆಮೇಲೆ ಮಕ್ಕಳಾಗಂಗಿಲ್ರಿ. ಎಷ್ಟು ತ್ರಾಸ ಪಟ್ಕೊತಾರ ಅವ್ರು. ಏನಂತಾರ ಪಾಪ. ಹ್ಞೂನ್ಲೆಪ್ಪ, ಅದ ನಮ್ಮವ್ವ ಬೈಯಾಗಿಲ್ಲ ನನಗೂ, ಜಲ್ದಿ ಒಂದು ಮಾಡ್ಕೋರಿ ಅಂತೇಳಿ. ಈ ದೇವ್ರು ಬೇಕಂದವ್ರಿಗೆ ಕೊಡಂಗಿಲ್ವ ಕೆಲವೊಂದ್ಸಲ, ಬ್ಯಾಡ ಅಂದವ್ರಿಗೆ ಕೊಡ್ತಿರ್ತಾನೆ. ಮಕ್ಕಳು ಹಡ್ದು ಬಿಟ್ಟು ಹೋಗ್ತಿರ್ತಾರಲ್ಲ ಅವ್ರಿಗೆ ಕೊಡ್ತಾನೆ ದೇವ್ರು. ಬೇಕಂದ್ರೆ ಪಾಪ ಕೊಡಂಗೇ ಇಲ್ಲ. ಮತ್ತು ನಿನ್ನ ಸೊಸೆ ಏನಾರು ಸುದ್ದಿ ಕೊಟ್ಟಾಳೇನ? ಏನಾರ ವಿಶೇಷ? ಇನ್ನೂ ಏನಿಲ್ವೇ ಅವರಿಬ್ರದ್ದು ಇನ್ನೂ ಏನಿಲ್ಲ. ಹೇಳೇನ ಅವ್ರಿಗೆ ಪ್ಲ್ಯಾನಿಂಗ್ ಏನು ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ ಅಂತೇಳಿ. ನಾನು ತ್ರಿವೇಣಿಗೆ ಹೇಳೇನೆ ಪ್ಲ್ಯಾನಿಂಗ್ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬಿಡ್ರವ, ಮೊದಲು ಒಂದು ಮಾಡ್ಕೊರಿ, ಆಮೇಲೆ ಮತ್ತೆ ನೋಡಿದ್ರೆ ಹಾತಂತೇಳಿ. ಮತ್ತೇನ ದುರ್ಗವ್ವ ಹೆಂಗಣ ಜೀವನ? ಕಳಿಸಿದ್ದೆ ಅನ್ನಕ್ಕೆ ಮನೆ ಬಿಟ್ಟು? ಎಲ್ಲಿ ಕಳಿಸ್ತಿ? ನನಗೆ ತಿರುಗಿ ಬಿದ್ದು ಮಾತ್ರ ಗಗಾಳಿಗಕ್ಕಿ. ಯಾಕೆ ಬಗ್ಲಾಗಲ್ಲ ಬಂದಾವಂತೇನೆ? ಯಾಕೆ ನಿನ್ನ ಮನೆಗೆ ಇದ್ದು ನಿನಗೆ ದಿಮಾಕ್ ತೋರ್ಸಾತ ಏನಕ್ಕಿ? ಒದ್ದು ಹೊರಗೆ ಹಾಕ್ಬೇಕಿಲ್ಲ ಯವ್ವ? ಒದ್ದು ಹೊರಗೆ ಹೋಗ್ಬೇಕು. ಒದ್ದು ಹೊರಗೆ ಹಾಕ್ಬೇಕಂತಂದ್ರೆ ನನ್ನ ಮಗ ಹಾಕಿನ ಸೈಡ್ ಹಾಕ್ಬಿಟ್ಟಾನ ಪೂರ್ತಿ. ಆಕಿನ ಬಾ ಸೀಮ್ಯಾಕೆಲ್ಲ ಹೆಂಡತಿ ಸಿಕ್ಕು ಬಿಟ್ಟಾಳ ಅಂತೇಳಿ ಆಕಿನ ಪರ ವಹಿಸ್ಕೊಂಡು ಮಾತಾಡೋದೇನು, ಆಕಿನ ಜೊತೆ ಕುಂತು ಕೆಲಸ ಮಾಡೋದೇನು, ಆಕಿಗೆ ಬೇಕಾಗದು ಬ್ಯಾಡಾಗಿತ್ತು ತಂದು ಕೊಡೋದೇನು. ಅವನು ಮರ್ತು ಬಿಟ್ಟಾನೀಗ. ಹೆಂಡತಿ ಬಂದುಬಿಟ್ಟಾಳ ಅವನಿಗೆ. ಇಷ್ಟು ದಿನ ಅವ್ವ ಹೇಳಿದ ಮಾತು ಕೇಳ್ತಿದ್ದ. ಈಗ ಹೆಂಡತಿನ ಎಲ್ಲ ಆಗ್ಬಿಟ್ಟಾಳೆ. ಯಾಕಂದ್ರೆ ಇಲ್ಲಿ ಇರ್ತಾವಲ್ಲ ಇಂಥವು ನಾಯಿಗಳು, ಇಂಥ ನಾಯಿಗಳು ಮಾತು ಕೇಳ್ಕೊಂಡು. ಯಾರ್ಲಿ ಅದು? ಅಲ್ಲಿ ನಿಂದ ಅದಾವ ನೋಡಲಿ 2 ನಾಯಿಗಳು ಹೊಂಟಾವ. ಇದು ಕಿಕ್ಕಳ ಜೊತೆ ಇನ್ನೊಂದು ನಾಯಿ ಐತಲ್ಲ, 3 ನಾಯಿಗಳು ಕಲಿಸ್ ಕೊಟ್ಟು ಬಿಟ್ಟಾವ ಇಬ್ರಿಗೂ.
ನನ್ನ ಮಾತ ಕೇಳಂಗಿಲ್ಲ ನನ್ನ ಮಗ. ಓ ನನ್ನ ಸೊಸಿನೂ ಐತಿ ಇದ್ರೊಳಗೆ. ನನ್ನ ಸೊಸಿ ಏನು ಮಾಡಾಳೆ ನಿನಗೆ? ಆ ಜೈ ಈಕೆ ಕುಸುಮಿ ಜೊತೆ ಸೇರ್ಕೊಂಡು ನಿನ್ನ ಸೊಸಿನೂ ನನ್ನ ಮಗಳ ಅಂತ ನೋಡಿ ಹದರಿಗಿತ್ತಿ. ಈಗ ನನ್ನ ಮಗಳೆಲ್ಲ ಬೇಕಾಕಿ ಆಕೆ ಹದರಿಗಿತ್ತೆ ಸೊಸಿಗೆ ಚಲೋ ತನಕ ಕಲಸ್ ಕೊಡಾತಾರ. ಈಗ ಆಕಿ ನನಗೆ ತಿರುಗಿ ಬಿದ್ದಾಳೆ, ನನಗೆ ಒಳ್ಳೊಳ್ಳೆ ಮಾತಾಡ್ತಾಳೆ. ಹೌದೇನ? ನನಗೆ ಗೊತ್ತೇ ಇಲ್ಲ ನೋಡಿದೆಲ್ಲ. ಬರ್ಲಿ ತಡೀಕೆ ಮನೆಗೆ ಮಾಡ್ತೀನಿ ಈಕೆಗೆ. ಯವ್ವ ನಿಮ್ಮ ಸೊಸಿಗೆ ಸ್ವಲ್ಪ ಬಿಗಿತಂಗೆ ಇಟ್ಕೋ. ನನ್ನ ಸೊಸಿ ಕಲ್ಸಾಕ ಬರತ್ತ ಅವಡಕ್ಕಿ ಮನೆಗೆ ಬರ್ಲಿ ತಡೀಕೆಗೆ ಮಾಡ್ತೀನಿ. ಓ ಸೋಟಮಾರಿ ಪ್ರೇಮಿಯವರು ಬಂದು ಬಿಟ್ಟಿದ್ದಾರೆ ಇಲ್ಲಿ. ಸೋಟಮಾರಿ ಇಲ್ಲಿಗೆ ಯಾಕೆ ಬಂದೆ? ಹಡಿಬಿಟ್ಟಿ ಕುಸುಮಿ ಹಡಿಬಿಟ್ಟಿ ಕುಸುಮಿ ನಿನಗತೆ ಪಾಲ್ತು ಅಡ್ಡಾಡಕತ್ತಿಲ್ಲ ನಾನು. ನನಗೆ ಮಾಡಕ ಬಾಳ ಕೆಲಸ ಅದಾವು. ಕಲ್ತಿ ಬಿಡುವ ಮಾತು ಬಾಳ ಚಂದ ಕಲ್ತಿ. ನಿಮ್ಮಂತವ್ರು ಇರ್ಬೇಕಾದ್ರೆ ಕಲಿಬೇಕಲ್ಲವ. ಎಲ್ಲ ಗುಂಡಿ ಮಾಡಕ್ ಕೆಲಸ ಇಲ್ಲಾರ್ದ ನಾಯಿಗಳು ಹೆಂಗ್ ಅಡ್ಡಾಡ್ತಾವಂದ್ರೆ ಗಣ 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 ಅಡ್ಡಾಡ್ತಾವ ನೋಡ. ಗಂಡುಗಳದು ಬಿದ್ದಿರಂಗಿಲ್ಲ, ಮನೆಯಾಗಿನ ಕೆಲಸ ಮಾಡ್ಕೋಬೇಕು ಅನ್ನೋದು ಯೋಚನೆ ಇಲ್ಲ. ಒಟ್ಟು ಗಣ 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 ಅಡ್ಡಾಡೋದು ಬೀದಿ ನಾಯಿಗಳಗತ್ತೆ. ಎಲ್ಲ ಮುತ್ತಿಕ್ಕಿ ಎಷ್ಟೈತ್ ನೋಡ್ಲಿ ಆ ಮುತ್ತಿಗೆ. ಆ ಮುತ್ತಿಗೆ ಯಾರು ಸುಮ್ಮನೆ ಬಿಡ್ತಾರೆ? ಏ ಪ್ರಿಯಮಿ ಹೇಳೆ ಕುಸುಮಿ, ನಮ್ಮ ಊರಾಗ ಹಂದಿಗಳು ಬಾಳ ಆಗ್ಬಿಟ್ಟಾವಲ್ಲ. ಹೂಲೆ ಹಂದಿಗಳು ತುಂಬಿ ತುಳಗಾತಾವ ನೋಡ ಮನ್ಯಾಗ ಅಂತ ನೋಡ. ಈ ಊರಾಗ ಅವು ಏನ ಮಾಡಕ್ ಕೆಲಸ ಇರಂಗಿಲ್ಲ. ಹಂದಿಗೊಳಗ ತಿಂತಾವು, ಊರ್ ಮಂದಿ ಮುಂದೆ ಹೇಳ್ತಾವು, ಅಡ್ಡಾಡ್ತಾವು. ಹಿಂಗ್ ಕುಂತ ಗೊರ್ಕ್ 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 ಅಂತಾನೆ ಇರ್ತಾವ ನೋಡ. ಬಾಯಿ ಮುಚ್ಚಂಗೆ ಇಲ್ಲ ಅಂತಾವು ಹಂದಿ ಬಾಯಿ. ಅದೇನು ಬಾಯಿ ಐತೆನೆ ಕೇಳದೆ ಕೇಳಕ್ಕಾಗಂಗಿಲ್ಲ ನೋಡ ಅವ್ಗಳು ಸೌಂಡ್. ಏನು ಸೌಂಡ ಏನು ಹಾಕೊಳ್ಳೋದು ಗರ್ಕ್ ಗರ್ಕ್ ಅಂತೇಳಿ ಬಾಯಿ ಮುಚ್ಚಂಗೆ ಇಲ್ಲ. ಎಲ್ಲ ಹಡ್ಬಿಟ್ಟಾರ. ನಮಗ ಹಂದಿ ಅಂತಾರ ನೋಡ್ಲಿ ಅವ್ರು. ಚಿನ್ನಾಳ್ಯಾರ ಅವ್ರು, ಊರು ಚಿನ್ನಾಳ್ಯಾರ. ದೊಡ್ಡವ್ರು ಸಣ್ಣವ್ರು ಅನ್ನೋದು ಗೊತ್ತೇ ಇಲ್ಲ ಅವಕ್ಕ. ಯಾರಿಗೆ ಏನು ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ ಅವಕ್ಕ. ನೋಡ ಹಂದಿಗಳಂತ ನಮಗೆ. ನಮ್ಗೆ ವಯಸ್ಸಿಗೆ ಅದು ಮರದಿ ಕೊಡದ್ ಬೇಡ ಅವಕ್ಕದ. ಎಷ್ಟರ ಸೊಕ್ಕಿನ ನೋಡಿವ. ಯಾರಿಗೇನಾಗ್ತೀರಿ ಹಂದಿ ಅಂತೇಳಿ? ನೀವ್ಯಾಕೆ ಕುಂಬಳಕಾಯಿ ಕಳ್ಳ ಯಾರಂತಂದ್ರೆ ಹೆಗಲ ಮುತ್ತು ನೋಡ್ಕೊನಾತೀರಿ? ಪಾಪ ನಿಮಗ್ ನೀವು ಮತ್ತೆ ಹಂದಿ ಅನ್ಕೊಂಡ್ಬಿಟ್ರನೆ. ನಾವ್ ಯಾಕೆ ನಾವು ಹಂದಿಗಳು ಅನ್ಕೊಳ್ಳೋಣ? ಮತ್ತೆ ಹಂದಿ ವಿಷಯ ಮಾತಾಡಿದ್ರೆ ನೀವ್ಯಾಕೆ ಹೆಗರಿ ಬೀಳತ್ತೀರಿ? ತಮ್ಮ ಹಂದಿ ಅನ್ಕೊಂಡ್ರಲ್ಲ ಬರೋದು. ಯಾಲ ಪ್ರೇಮಿ ನನಗ ಮಾತಾಡಂಗದಿ ಅಲೆ ನಂದ ತಿಂದ ನನಗ ಹೇಳ್ತೀಯ? ಏನ್ಲೇ ಪ್ರೇಮಿ ಇದೆ? ನಾನೇನಂದೆ ಆಕಿನ ಅನ್ಕೊಂಡು ನೋಡಲ್ಲ. ಆಕಿನ ತಿಂದ ಆಕಿಗೆ ಹೇಳ್ತೀನಂತ. ನಾ ಎಲ್ಲಿ ಹೇಳಕ್ ಹೋಗ್ಲಿ? ಅಲ್ಲ ಏನ್ ಮಹಾ ತಿಂದನಿಕ್ಕಿಂದ ನಾನು ಒಂದ್ ಸ್ವಲ್ಪ ಸಕ್ರೆ ಇಲ್ಲ ಅಂತ ಸಕ್ರೆ ಇಸ್ಕೊಂಡು ಹೋಗ್ಯಾನ. ಅದು ಒಂದೇ ಸಲ ಜೀವನದ ಒಂದೇ ಸಲ ಸಕ್ರೆ ಇಸ್ಕೊಂಡು ಹೋಗ್ಯಾನ ಈ ಕಡೆ. ನಾ ಅಂದ ತಿಂದ ನನಗ ಹೇಳ್ತಿ ಅಂತಂದ್ರೆ ಏನಂತ ಹೇಳಿ ನಾನು? ಅಯ್ಯೋ ದೇವ್ರೇ, ಎಲ್ಲಿ ಬಂದು ಹೇಳೇನವ ನಿನಗ? ಮನೆ ಮುಂದೆ ಹೋಗಿ ಹೇಟ್ ಬಂದಿ ಏನ್ಲೆ ಮತ್ತೆ? ಚೀತು ಏನು ಹೊಲಸ್ ಮಾತಾಡ್ತೀರಿ? ಊರು ಹದಗಿತ್ತಾರೆ. ಏನ ಬಾಯಿ ಮಾತಿಗಂದ್ರೆ ಅದನ್ನ ದೊಡ್ಡದ್ ಮಾಡುವೇನ? ಬಾಯಿ ಮಾತಿಗಾದ್ರೆ ಯಾಕೆ ಅನ್ಬೇಕಾದ್ರ ಬಗ್ಗೆ ನಾವು ಗೊತ್ತಲ್ಲ. ಇಷ್ಟು ಸಿಕ್ಕರೆ ಇಷ್ಟುದ್ದ ಎಳೆಯೋರೆ ನಮ್ಮ ಮುಂದೆ ಗಾಂಚಲಿನ. ನೀನ ಊರ್ ಮೂರು ಬಿಟ್ಟಕ್ಕೆ ಅಂತ ಗೊತ್ತಿತ್ತಗೋ ನನಗ. ಆದ್ರೆ ನಿನ್ನಷ್ಟೇನ್ ಬಿಟ್ಟು ನಿಂತಿಲ್ವಾ ನಾನು? ಸೊಸಿಗ ಬಡ್ಕೊಂಡ ಟಾರ್ಚರ್ ಕೊಟ್ಕೊಂಡ ನೆಮ್ಮದಿ ಇಲ್ಲಾರ್ದಂಗ ಮಗ ಸೊಸಿ ಜೀವನ ಹಾಳು ಮಾಡ್ಕೊಂಡ ಊರ್ ಮಂದಿ ಮುಂದೆ ಹೇಳ್ಕೊಂಡು ಅಡ್ಡಾಡೋಷ್ಟು ಏನು ಇದು ಇಲ್ವಾ ನನಗ? ನನ್ನ ಸೊಸಿ ನನ್ನ ಇಷ್ಟ ಅಲ್ಲೇ. ನೀನು ಹೇಳಕ್ ಬರ್ತೀಯ? ನಮ್ಮ ಮನೆ ವಿಷಯ ನಿನಗೆ ಯಾಕೆ ಬೇಕಲೇ? ನಿಮ್ಮ ಮನೆ ನೋಡ್ಕೋ, ನಮ್ಮ ಮನೆ ನೋಡ್ಕೊಂಡು ಬರ್ತಿ. ನಿನ್ನ ಮನೆಗೆ ನಾನು ಯಾಕೆ ನೋಡ್ಕೊಳಕ್ ಬರ್ಲಿ? ನಿಮ್ಮ ಮನೆ ಸುದ್ದಿ ತಾನಾಗಿ ನನ್ನ ಕಡೆ ಬರ್ತೈತಿ. ಮಗ ಅಂತೀನಿ ನಾನು. ಏನಕ್ಕೆ ಮನೆ ಸುದ್ದಿ ಯಾರು ಗೊತ್ತೇ ಇಲ್ಲ ನೋಡ. ಊರಾಗ ಇಡೀ ಹಳ್ಳಿಗೆ ಹಬ್ಬೈತಿಕಿಂದ ಹೆಂಗ ಅದಾಳಿಕೆ ಅಂತೇಳಿ. ಅಲ್ಲ ಮಗ ಸೊಸಿ ಜೀವನ ಹಾಳು ಮಾಡಕ್ಕೆ ಅಂತಂದ್ರೆ ಮೊದಲನೇ ಹತ್ತಿ ಈಕೆನೇ ಇರ್ಬೇಕು ಅನಿಸ್ತೈತಿ. ನೆಮ್ಮದಿಯಾಗಿ ಬಾಳಕ ಬಿಡಾತಿಲ್ಲ ಅವಕ್ಕಂತಂದ್ರೆ. ಇಷ್ಟು ದಿನ ಮಗನ್ನ ದಾರಿ ತಪ್ಪಿಸಿದ್ಲ, ಈಗ ಒಳ್ಳೆನಾಗೇನಲ್ಲ, ನೋಡಕ್ಕಾಗತ್ತಿಲ್ಲ ಆಕಿಗೆ. ಮತ್ತೆ ಹೆಂಗಾರ ಮಾಡಿ ಕೆಟ್ಟ ದಾರಿ ತರಬೇಕು ಮಗನ್ನ ಅಂತೇಳಿ ಯೋಚನೆ ಮಾಡ್ಕೊಂತಾಳಕ್ಕೆ. ನನ್ನ ಮಗನ ಬಗ್ಗೆ ಮಾತಾಡಕ್ ನೀ ಯಾವಕ್ಕಿಲೆ? ನನ್ನ ಮಗನ ನನ್ನ ಇಷ್ಟ ಯಾಕ್ಲೇ ಇಲ್ಲ ಅಲ್ಲಿ? ಆಕಿ ಬಗ್ಗೆ ಮಾತಾಡೋಷ್ಟು ದೊಡ್ಡಕ್ಕೆ ಅದೇ ನೀನೆ. ಆಕಿನ ಮನೆ ಬಗ್ಗೆ ನೀ ಯಾಕೆ ಮಾತಾಡ್ತೀಲೆ? ಮನೆಗೆ ಬಾ, ನಿನಗೆ ಮಾಡ್ತೀನಿ ನನ್ನ ಮಗನಿಗೆ ಹೇಳಿ. ಅಯ್ಯೋ ಅತ್ತಿಯವರೇ, ಮನೆಗೆ ಬಂದು ಕಿಸೋದೇನು ಇಲ್ಲ. ನಿಮ್ಮಗ ಹೆದರ್ಕೊಂಡು ಕುಂದಷ್ಟು ಏನು ಮೂರ್ಕಳಂತರೂ ನಾನಲ್ಲ. ಬಂದ್ಬಿಟ್ರೆ ದೊಡ್ಡದಾಗಿ ಹೇಳಾಕಿವ್ರ ಮನೆಗೆ ಬಾ ಮಗನಿಗೆ ಮಾಡ್ತೀನಿ ಅಂತೇಳಿ. ಮಗನಿಗೆ ನಿಮ್ಮ ಬಗ್ಗೆ ಹೇಳಿದ್ದೆ ಅಂತಂದ್ರೆ ಮಗ ನಿಮಗೆ ತಿರುಗಿ ಬೀಳ್ತಾನೆ. ಆ ಕೆಲಸ ಯಾವಾಗ ಮಾಡ್ಬೇಕಾಗಿತ್ತು, ಮಾಡಿಲ್ಲ ನಾನು. ಹೋಗ್ಲಿ ಬಿಡ, ಹಿರಿ ಜೀವ ಬದುಕೋದೆ ಅಂತ ಬಿಟ್ಟೇನೆ. ಸುಮ್ಮನಿದ್ರೆ ಚಲೋ ಆತ ಏನ?
ನಿಮ್ಮ ಪಾಡಿಗೆ ನೀವಿರಿ, ನಮ್ಮ ಪಾಡಿಗೆ ನಾನೇ ಇರ್ತೇನೆ. ಸುಮ್ಮನೆ ನನ್ನ ತಟ್ಟೆಗೆ ಬರಾಕ ಹೋಗಬೇಡ್ರಿ ಅತ್ತಿ ಅವ್ರ. ಎಲ್ಲ ನೋಡ್ಲಿ ಹೆಂಗ ಮಾತಾಡತಾಳ ನಿನ್ ಸೊಸಿ ಎಲ್ಲಾರ ಮುಂದೆ. ಸೊಕ್ಕ ಸೊಕ್ಕ ಮೈ ತುಂಬ್ಕೊಂಡೈತಿ. ಮಗ ವಯಸ್ಸಿಗೆ ಬಂದನಲ್ಲ, ಸೊಕ್ಕ ಮೈ ತುಂಬ್ಕೊಂಡೈತಿ. ಈಗ ಆಕಿಗೂ ಹೋಗ್ಬೇಕಿ, ಸೊಸಿ ಬರ್ತಾ ತಡಿ, ಒಂದ್ ರೊಟ್ಟಿ ಮಾಡಿ ಹಾಕ್ಲಾರ್ದ ಗೊತ್ತಾಗ್ತಿತ್ತಿ. ಅಯ್ಯೋ ಅತ್ತಿಯವ್ರ, ಇಷ್ಟು ಕೆಟ್ಟದಾಗಿರೋ ಅತ್ತಿಗ ನಾನು ರೊಟ್ಟಿ ಬಡ್ದು ಹಾಕ್ಯಾನಂತ. ಇನ್ನು ಇಷ್ಟು ಚಲೋ ಅತ್ತಿ ಸಿಕ್ಕ್ಯಾಳ ನನ್ನ ಸೊಸಿಗೆ, ಮತ್ತೆ ಅಕ್ಕಿ ನಂಗೆ ಒಂದು ರೊಟ್ಟಿ ಮಾಡಿ ಹಾಕಂಗಿಲ್ಲೇನ್ರಿ? ನಿಮ್ಮಂತವ್ಗ ನಾವು ಮಾಡಿ ಹಾಕ್ತೀವಂತೆ, ನಮ್ಮಂತವ್ರಿಗೆ ಮಾಡ್ಕೊಡಂಗಿಲ್ಲ. ಹೌದೌದು ಪಾಪ, ಭಾಳ ಟಾರ್ಚರ್ ಕೊಟ್ಬಿಟ್ಟೆ ನೋಡಿಕಿಗೆ. ಅಯ್ಯೋ ಜೀವನದೊಳಗೆ ನಿಮ್ಮಂತ ಹತ್ತಿ ಯಾರಿಗೂ ಸಿಗೋದ ಬೇಡ ಅಂತ ಬಿಡ್ಕೊಂತಿನ್ರಿ ನಾನು. ಎಲ್ಲಿಂದ ತಲೆ ಕಲ್ಪಾನೈತಲ್ಲ ಇದೆ ಪೂಸಮಿ, ಕರ್ಕೊಂಡು ನಡಿ ಲಲ್ತಕ್ಕಾಗ. ಲಲ್ತಕ್ಕ ನಡಿ, ಹೋಗೋಣ ನಡಿಯ. ಜಯಕರ್ ಮನೆ ಹೊಂಟಿದ್ದೆ ನೋಡಿ, ಬರ್ತೀರ ನೀವು? ನಾವು ಅಲ್ಲೇ ಹೊಂಟಿದ್ದೇವ, ಇವು ತಡ್ಕೊಂಡು ನಿಂತು ಅಲ್ಲಿ ನಡಿವ. ಮೆಣಸಿನ್ಕಾಯಿ ಬಂದಾವ ಏನು ಕೇಳ್ತೀನಿ, ಈ ಕಡೆ ಮೆಣಸಿನ್ಕಾಯಿ ಬಂದ್ರೆ ಒಂದು 5 kg ತಗೊಂತೀನಿ. ಖಾರ ಪುಡಿ ಖಾಲಿ ಆಗೈತಿ, ಖಾರ ಕುಡ್ಸಕ್ ಕೊಡ್ಬೇಕು. ನಡಿವ ನಡಿ. ಹಾದ್ ಬಿದ್ದಾಗ ನಾಯಿಗಳು ಭಾಳ ಬಗ್ಳಿರ್ತಾವ, ಅವಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು. ಎಷ್ಟರ ಸೊಕ್ಕಿರ್ಬೇಕು ನೋಡಿಕಿಗೆ, ಎಲ್ಲರ ಮುಂದೆ ನನಗ ಮಾತಾಡ್ತಾಳೆ. ಇದಕ್ಕೆ ಅಂದಿದ್ಲೆ ನಾನು, ಮತ್ತೆ ಇವ್ಕುಳಿಗೆ ಭಾಳ ಸೊಕ್ಕ ಬಂದ್ಬಿಟ್ಟೈತಿ. ಅತ್ತಿಗ ಒಳ್ಳೊಳ್ಳೆ ಮೊದಲಂಗ ಆಗ್ಯಾರೀಗ, ಅದ್ರಾಗಿತ್ಯಾರ ರಂಡ್ಯಾರ ಚಿನಾಲ್ಯಾರ. ಹೆಂಗ್ ಬಾಯಿ ಬಡ್ಕೊಳಂದಿತ್ತು ನೋಡ, ಹೊಲಸ್ ಬಾಯರ ಬಾಯ ಹೆಂಗ್ ಬೈಕೊಂತಿತ್ತು ನೋಡ, ಹೊಲಸ ಹೊಲಸ. ಇವ ನಡಿಯವ ಹೋಗ್ಲಿ, ಎದಕ್ಕೆ ಇವ್ಕೊಳ ಬಾಯಿ ಕಟ್ಟಬೇಕು.